ಫ್ರೆಂಡ್ಸ್, ಆ್ಯಕ್ಚುಲಿ ನಾನಿವತ್ತು ಡಾರ್ಕ್ ಸ್ಪಾಟ್ನ ರಿಮೂವ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ನಿಮ್ಮ ಮುಂದೆ ಹಚ್ಚಿ ತೋರಿಸ್ತೀನಿ, ಯಾವ ರೀತಿ ಹಚ್ಚೋದು ಮತ್ತು ನಮ್ಮ ಫೇಸ್ನ ಯಾವ ರೀತಿ ಡಾರ್ಕ್ ಸ್ಪಾಟ್ನ ಕಡಿಮೆ ಮಾಡುತ್ತೆ ಅಂತ ಹೇಳ್ಬಿಟ್ಟು. ನಿಮಗೆ ಕಾಣಿಸ್ತಾ ಇರ್ಬೋದು, ನಾನು ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ನನಗಂತೂ ಪಿಗ್ಮೆಂಟೇಷನ್ ಪೂರ್ತಿ ಮೂವ್ ಮೇಲೆ ಇಲ್ಲಿ ಎರಡು ಕೆನ್ನೆ ಪೂರ್ತಿ ಆಗಿಬಿಟ್ಟಿತ್ತು, ತುಂಬ ಡಾರ್ಕ್ ಆಗಿಬಿಟ್ಟಿದೆ. ನಾನು ಪ್ರೆಗ್ನೆನ್ಸಿ ಟೈಮಿಂಗ್ಸಲ್ಲಿ ನನಗೆ ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗಿದ್ದು. ಸೊ ನಾನು ಈ ರೆಮಿಡಿ ಯೂಸ್ ಮಾಡೋದ್ರಿಂದ ಆ್ಯಕ್ಚುಲಿ ನನಗೆ ಕಡಿಮೆ ಆಗಿದೆ. ರೆಮಿಡಿ ನೋಡಿ ನಾನು ಆಲ್ರೆಡಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಪ್ರಿಪೇರ್ ಮಾಡ್ಕೊಂಡಿರೋದನ್ನು ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ಹೇಳ್ತೀನಿ. ಫಸ್ಟಿಗೆ ಬಂದ್ಬಿಟ್ಟು ಆ್ಯಕ್ಚುಲಿ ನಾನು ಅಕ್ಕಿ ಹಿಟ್ಟು ಆ್ಯಂಡ್ ಒಂದು ಸ್ವಲ್ಪ ಕರ್ಡ್ ತೊಗೊಂಡಿದ್ದೀನಿ, ಮತ್ತು ಕಸ್ತೂರಿ ಅರಿಶಿನ ಒಂದು ಚಿಟ್ಕ ಹಾಕ್ಕೊಂಡಿದ್ದೀನಿ. ಮತ್ತು ನಾನು ನೀರೇನು ಯೂಸ್ ಮಾಡಿಲ್ಲ, ಮೊಸರಿನಲ್ಲೇ ಕಲಸಿದ್ದೀನಿ. ಇದ್ರ ಜೊತೆಗೆ ಒಂದು 4-5 ಡ್ರಾಪ್ಸ್ ಲೆಮನ್ ಯೂಸ್ ಮಾಡಿದ್ದೀನಿ. ಅದ್ರ ಜೊತೆಗೆ ಒಂದು 1/4 ಟೇಬಲ್ ಸ್ಪೂನಷ್ಟು ಹನಿ ಯೂಸ್ ಮಾಡಿರೋವಂಥದ್ದು. ಮತ್ತು ಬೀಟ್ರೂಟ್ ಜ್ಯೂಸ್ ಅಂದರೆ ಯಾವ ಥರ ಮಾಡ್ಕೊಬೇಕು ಅಂತ ಅಂದರೆ, ಆ್ಯಕ್ಚುಲಿ ಬೀಟ್ರೂಟ್ನ ಗ್ರೈಂಡ್ ಮಾಡ್ಕೊಬೇಕು, ಸಿಪ್ಪೆ ಎಲ್ಲ ತೆಕ್ಕೊಂಡು. ಅದನ್ನು ಆ್ಯಕ್ಚುಲಿ ನಾನು ನೀರೇನು ಹಾಕೊಳ್ಳದೆ ಗ್ರೈಂಡ್ ಮಾಡಿಕೊಂಡು ಆ ಜ್ಯೂಸ್ ತೊಗೊಂಡು ಇದನ್ನು ಮಾಡ್ಕೊಂಡಿರುವಂಥದ್ದು ಫೇಸ್ ಪ್ಯಾಕ್ನ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನ್ನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನನ್ನ ಈ ಫೇಸ್ ಪ್ಯಾಕ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇದರಿಂದ ಆ್ಯಕ್ಚುಲಿ ನನಗೆ ಡಾರ್ಕ್ ಸ್ಪಾಟ್ ತುಂಬಾ ಕಡಿಮೆ ಆಗಿದೆ. ನಿಮಗೆ ಇಷ್ಟ ಆದರೆ ದಯವಿಟ್ಟು ಟ್ರೈ ಮಾಡಿ. ನನಗೆ ಈ ಹೋಮ್ ರೆಮಿಡಿ ತುಂಬ ಯೂಸ್ಫುಲ್ ಆಯಿತು. ನನಗೆ ಮೂಗ್ಬೆ ಆಗಿರ್ಬೋದು, ಇಲ್ಲಿ ಕೆನ್ನೆ ಹತ್ರ, ಈ ಕಡೆ ಕೆನ್ನೆ ಮತ್ತು ಇಲ್ಲಿ ಇತ್ತು ಒಂದು ಸ್ವಲ್ಪ, ಅದೆಲ್ಲ ಕಡಿಮೆ ಆಗಿದೆ. ನನಗೆ ಇಷ್ಟ ಆಯಿತು. ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಟ್ರೈ ಮಾಡಿ, ರಿಸಲ್ಟ್ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇದನ್ನು 15 to 20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡ್ಕೊಳ್ಳಿ. ದಿನದಲ್ಲಿ 1 ಟೈಮ್ ಅಪ್ಲೈ ಮಾಡಿದ್ರೆ ಸಾಕು. ಇಲ್ಲಾಂದರೆ ನಮಗೆ ಆಗಲ್ಲ, ನಾವು ವರ್ಕಿಂಗ್ ಇದ್ದೀವಿ ಅಂತ ಅಂದರೆ ವೀಕ್ಲಿ ಥ್ರೈಸ್ ಮಾಡಿಕೊಂಡ್ರು ಓಕೆ. ಥ್ಯಾಂಕ್ ಯು ಸೋ ಮಚ್.